ಹೇಳು ನಾನೇ ನಿಲ್ಲಿಸ್ಬಿಟ್ಟಿಯಲ್ಲ. ನಿಮ್ಮನ್ನ ಯಾರು ದೂರ ಮಾಡಿದ್ರು ಸರ್? ನೀನೇ. ಅಯ್ಯೋ ರಾಮ, ಆ ಆಂಜನೇಯನಾಗಿ ನಿಮ್ಮನ್ನ ಒಂದ್ ಮಾಡ್ತೀನ ಹೊರತು ದೂರ ಮಾಡ್ತೀನ ಸರ್? ಈಗ ನೀನ್ ಮಾಡಿದ್ದೇನು ನಾನಿ? ನಾನೇನ್ ಮಾಡ್ತಿದ್ದೀನಿ ಸರ್? ನಿಮ್ಮನ್ನ ಆಫೀಸಿಗೆ ಕರ್ಕೊಂಡು ಹೋಗ್ತಿದ್ದೀನಿ. ಅಲ್ಲ, ನಿಮ್ ಮೇಡಮ್ ಇಂದ ನನ್ನ ದೂರ ಕರ್ಕೊಂಡು ಹೋಗ್ತಿದ್ಯಾ, ನಮ್ಮಿಬ್ಬರನ್ನು ಬೇರೆ ಮಾಡ್ತಿದ್ಯಾ. ಈ ಪಾಪ ನಿನ್ನ ಸುಮ್ನೆ ಬಿಡಲ್ಲ ನಾನಿ. ನಿನ್ ಬೆನ್ ಹಿಂದೆ ಬಿದ್ದು ಕಾಡ್ಬೇಕು, ಇದೇ ನನ್ ಶಾಪ. ಈಗೇನು, ನೀವು ಆಫೀಸಿಗೆ ಬರ್ದೆ ಮನೇಲೇ ಇರ್ಬೇಕು ಅಷ್ಟೇ ತಾನೇ? ಅಷ್ಟೇ. ಈ ಶಾಪ ತಪ್ಪಿಸ್ಕೊಳ್ಳೋದಕ್ಕೆ ಏನಾದ್ರೂ ಒಂದ್ ಪ್ಲಾನ್ ಮಾಡು. ನೀವೇ ಏನಾದ್ರೂ ನೆಪ ಹೇಳ್ಬೇಕಿತ್ತು. ಹೇಳ್ದೆ, ಕೇಳಲಿಲ್ಲ, ತಳ್ಳಿಬಿಟ್ಲು. ಮತ್ತೆ ಬಂದಿದ್ದು ಅಂದ್ರಿ? ನಿಮ್ಮ ಮಾತನ್ನೇ ಕೇಳ್ದೆ ಇದ್ದವರು ನನ್ನ ಮಾತು ಎಲ್ಲಿ ಕೇಳ್ತಾರೆ? ನೀವೇ ಮತ್ತೊಂದ್ಸಲ ಕೇಳಿ ನೋಡಿ. ಓಕೆ. ಗಂಗಾ, ಗಂಗಾ. ಏನಪ್ಪ ಕರೆದ್ಯಾ? ನಾನ್ ಕರೆದಿದ್ದು ಗಂಗನ ಚಿಕ್ಕಮ್ಮ. 2 ಸಲ ಕರೆದ್ಯಲ್ಲ? ಅಷ್ಟು ಸಲ ಕರೆದಿದ್ದೀನಿ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಗಂಗಾ, ಗಂಗಾ. ಕರೆದ್ಯಾ ಜಯ್? ನಾನ್ ಕರೆದಿದ್ದು ನಿಮ್ಮನ್ನಲ್ಲ ಡ್ಯಾಡ್. ಕೇಳಿಸ್ಕೊಂಡೆ ಜಯ್, ಗಂಗನ್ ತಾನೇ ಕರೆದಿದ್ದು. ಮತ್ತೆ ನೀವ್ಯಾಕೆ ಬಂದ್ರಿ? ಅರ್ಥ ಮಾಡ್ಕೊಳ್ಳಿ ಡ್ಯಾಡ್. ಗಂಗಾ, ಗಂಗಾ, ಗಂಗಾ. ಏನಾಯ್ತೋ? ನೀವು ಬಂದ್ರ ಅಜ್ಜಿ? ಯಾಕೆ ಕರಿತಾ ಇದ್ಯಾ? ನಿಮ್ಮನ್ ಕರ್ದ್ನಾ? ಗಂಗನ್ ಕರಿತಾ ಇದ್ಯಲ್ಲ? ಅಲ್ವಾ? ಅರ್ಥ ಮಾಡ್ಕೊಳ್ಳಿ ಅಜ್ಜಿ. ಗಂಗಾ, ಗಂಗಾ, ಗಂಗಾ. ನೀವು ಬಂದ್ಬಿಟ್ರಾ? ಗಂಗಾ, ಗಂಗಾ. ಏನು? ನಾನು ಆಫೀಸಿಗೆ ಹೋಗ್ಬಿಟ್ಟು ಬರ್ತೀನಿ. ಹೋಗ್ ಬನ್ನಿ. ಅಂದ್ರೆ ನಾನು ಹೋಗೋವಾಗ ಮುಂದೆ ಬರ್ತೀಯಲ್ವಾ? ಈವ್ನಿಂಗ್ ಮಲ್ಗೆ ಹೂ ತಗೊಂಡ್ ಬಂತ ಹೇಳ್ತೀಯಲ್ವಾ? ಹಾಗೆ ಒಂದು ಹಗ್ಗು ಅದು ಕೊಡ್ತೀಯ ಅಲ್ವಾ? ಆಹಾ, ಎದ್ರು ಬರ್ತೀನಿ. ಅದಕ್ಕಿಂತ ಹೆಚ್ಚು ಏನು ಕೇಳಲ್ಲ, ಏನು ಕೊಡಲ್ಲ. ಬನ್ನಿ. ಬನ್ನಿ. ಅಯ್ಯೋಯ್ಯೋ, ಏನಾಯ್ತು ಬಂಗಾರ? ಭುಜದ ಹತ್ರ ನೋವಾಗ್ತಿದ್ಯಾ? ನಾನಿ, ಸರ್, ಡಾಕ್ಟರ್ ಫೋನ್ ಮಾಡು. ಓಕೆ ಸರ್. ಡ್ಯಾಡ್, ಆಂಬ್ಯುಲೆನ್ಸ್ ಕಾಲ್ ಮಾಡಿ. ಅಜ್ಜಿ, ನೀರ್ ಬಿಸಿ ಮಾಡಿ. ಚಿಕ್ಕಮ್ಮ, ಬೆಡ್ ರೆಡಿ ಮಾಡಿ. ಇರಿ 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 ಇರಿ, ನನ್ಗೇನೂ ಆಗಿಲ್ಲ. ನೀವು ಆಫೀಸಿಗೆ ಹೊರಡಿ. ಅದೇನು ಈಗ ತಾನೆ ಅಂದೆ? ಆಹಾ ಅಂತ ಕೂಡ ಹೇಳ್ತೀನಿ. ನಿಮ್ಗೇನ್ ಸಮಸ್ಯೆ? ಅದು ಜೊತೆಗೆ ಇರೋಣ ಅಂತ. ಅಬ್ಬಾ, ಛೆ, ಹೋಗ್ತೀರಾ ಇಲ್ವಾ? ಹೊರಡಿ, ನೀವು ಹೊರಡಿ. ಬನ್ನಿ. ಛೇ, ಇನ್ನೆಷ್ಟು ದಿನ ಈ ದರಿದ್ರ ನೋಡೋದು? ಸ್ವಲ್ಪ ದಿನ ತಡ್ಕೊಳ್ಳಿ. ಅವಳ ಪ್ಲೇಸಲ್ಲಿ ನಮ್ಮ ಸ್ವಪ್ನ ಇರ್ತಾಳೆ. ಆಗ ನೋಡೋಕೆ ಕಣ್ಣಿಗೆ ಹಬ್ಬ ಅನ್ಸತ್ತೆ. ಓಕೆ, ಬಾಯ್. ಅಷ್ಟು ಬೇಜಾರಲ್ಲಿ ಹೇಳ್ತಿರಲ್ರಿ. ಹುಷಾರಾಗಿ ಹೋಗಿ ಲಾಭವಾಗಿ ಬನ್ನಿ. ಹುಷಾರಾಗಿ. ಬನ್ನಿ ಸರ್. ಹೋಗ್ ಬರ್ತೀವಿ ಮೇಡಮ್. ಬಾಯ್ ನಾಣಿ ಅವ್ರೆ. ಹಾ ನಾಣಿ ಅವ್ರೆ, 1 ನಿಮಿಷ, ನೀವು ಕಾರ್ ಹತ್ಬೇಡಿ. ಯಾಕೆ ಮೇಡಮ್? ಇವತ್ತು ನಾಣಿ ಅವರು ನಿಮ್ ಜೊತೆ ಆಫೀಸಿಗೆ ಬರಲ್ಲ. ನೀವೊಬ್ರೇ ಹೋಗ್ ಬನ್ನಿ. ಯಾಕೆ? ನಾಣಿ ಅವರು ನಾನು ಶಾಪಿಂಗ್ ಹೋಗ್ಬೇಕು. ಶಾಪಿಂಗಾ?
ನನ್ ಜೊತೆ ತಾನೇ ಹೋಗ್ಬೇಕು. ಯಾವಾಗ್ಲೂ ಗಂಡನ್ ಜೊತೆಗೆ ಹೊರಗೋಗ್ಬೇಕಾ? ಆಗಾಗ ಫ್ರೆಂಡ್ಸ್ ಜೊತೆ ಕೂಡ ಹೋಗ್ಬೇಕು. ದಿಸ್ ಇಸ್ ಟೂ ಮಚ್. ನನ್ನನ್ನು ಕೂಡ ಕರ್ಕೊಂಡು ಹೋಗ್ಬೇಕಲ್ವಾ? ಖಂಡಿತ ಕರ್ಕೊಂಡು ಹೋಗ್ತೀನಿ, ಆದ್ರೆ ಈ ಸಲ ಅಲ್ಲ, ಮತ್ತೊಂದ್ಸಲ. ಹೋಗ್ ಬನ್ನಿ ಡ್ರೈವರ್. ನೀವು ಸಾರ್ ಜೊತೆಗೆ ಶಾಪಿಂಗ್ ಹೋಗ್ಬೋದಿತ್ತಲ್ಲ ಮೇಡಮ್. ನಾವು ಶಾಪಿಂಗ್ ಹೋಗ್ತಿಲ್ಲ ನಾಣಿ ಅವ್ರೆ, ಸರ್ಚಿಂಗಿಗೆ ಹೋಗ್ತಾ ಇದೀವಿ. ಸರ್ಚಿಂಗ? ಹೌದು, ನಿತ್ಯನ ಹುಡುಕ್ತಿದೀವಿ. ಇದೇನ್ ಮೇಡಮ್, ನಿತ್ಯ ಮೇಡಮ್ ಸತ್ತೋಗಿದಾರಲ್ವಾ? ನೆನ್ನೆವರೆಗೂ ನಾನು ಹಾಗೆ ಅಂದ್ಕೊಂಡಿದ್ದೆ, ಆದ್ರೆ ಈಗ ನನ್ಗೆ ಅನುಮಾನ ಇದೆ. ನಿತ್ಯ ಮೇಡಮ್ ಸತ್ತೋಗಿ ಸುಟ್ಟು ಬೂದಿನ ನೀವು ಕಣ್ಣಾರೆ ನೋಡಿದೀರಾ, ರೂಪಾ ಮೇಡಮ್ ಕೂಡ ನೋಡಿದ್ದಾರೆ. ಒಂದೊಂದ್ಸಲ ನಮ್ ಕಣ್ಣು ಕೂಡ ನಮ್ಗೆ ಮೋಸ ಮಾಡ್ಬೋದು ನಾಣಿ ಅವ್ರೆ. ನಮ್ ಕಿವಿಯಿಂದ ಕೇಳಿದ್ದೆಲ್ಲ ನಿಜ ಅಲ್ದೇ ಇರ್ಬೋದು. ಆದ್ರೆ ನಿಮ್ಮಮ್ಮ ತುಳಸಿ ಮೇಡಮ್ ಕೂಡ ನಿತ್ಯ ಅವ್ರು ಸತ್ತೋಗಿದ್ದಾರೆ ಅಂದ್ರಲ್ಲ ಮೇಡಮ್, ಅವರು ನಿಮ್ಗೆ ಸುಳ್ಳು ಹೇಳಲ್ಲ ಅಲ್ವಾ? ಅದೊಂದೇ ಆಸೆ ನನ್ಗಿರೋದು, ನಮ್ಮಮ್ಮ ನನ್ಗೆ ಸುಳ್ಳು ಹೇಳಲ್ಲ. ಹೋಗಿ ನಿಜ ಏನೋ ಕೇಳೋಣ. ಮಾರ್ನಿಂಗ್ ಮಾಮ್. ನೀನು ದೇವಸ್ಥಾನಕ್ಕೆ ಹೋಗಿದ್ಯಂತೆ? ಜೋ ಹೇಳಿದ್ಲಾ? ಹೋಗಿದ್ಯಾ ಇಲ್ವಾ? ಹೋದ್ರೆ ತಪ್ಪೇನು? ಜೈ ಹತ್ರ ಮಾತಾಡೋದ್ಯಂತೆ? ಹೌದು, ಅದಕ್ಕೇನು? ಯಾಕೆ ಈ ಥರ ಎಲ್ಲ ರಿಸ್ಕ್ ತಗೋತಿದ್ಯಾ ನಿತ್ಯ? ಸ್ವಲ್ಪ ದಿನ ಅವ್ರ ತಂಟೆಗೆ ಹೋಗ್ಬೇಡ ಅಂತ ಹೇಳಿದ್ನಲ್ವಾ? ಖಾಲಿಯಾಗಿ ಕೂತು ಏನ್ ಮಾಡ್ಲಿ ಮಾಮ್? ಹಾಗಂತ ಈ ಥರ ರಿಸ್ಕ್ ತಗೋಬೇಕಾ? ಗೊತ್ತಿಲ್ಲದೆ ಹೋದ್ರೆ ಡೇಂಜರ್ ಅಷ್ಟೇ. ಡೇಂಜರ್ ಅಂತ ಗೊತ್ತಿದ್ದು ಹೋದ್ರೆ ರಿಸ್ಕ್ ಇರಲ್ಲ ಮಾಮ್. ನಿತ್ಯ, ಶಿಟ್, ಇವ್ರು ಯಾಕೆ ಇಲ್ಲಿಗೆ ಬಂದ್ರು? ನಿತ್ಯ, ಚಂದ್ರಿಕಾ ಕೃಷ್ಣ ಬರ್ತಿದ್ದಾರೆ, ನೀನ್ ಒಳಗಡೆ ಹೋಗು ಪ್ಲೀಸ್. ನಿತ್ಯ ಹೋಗು. ನಮಸ್ಕಾರ ರೂಪಾ ಅವ್ರೆ. ಬನ್ನಿ ಬನ್ನಿ. ಏನ್ ಈ ಕಡೆ ಬಂದ್ರಲ್ಲ? ಯಾಕೆ, ನಾವು ಬರ್ಬಾರ್ ಜಾಗನೇ ಇದು? ಅಯ್ಯೋ ಹಾಗೇನಲ್ಲ, ಮೊದಲು ನೀವು ಕೂತ್ಕೊಳ್ಳಿ. ಈ ಮರ್ಯಾದೆಗೇನ್ ಕಡಿಮೆ ಇಲ್ಲ. ಏನ್ ಬಂದಿದ್ದು? ಯಾಕೆ, ನಮ್ಮ ನೋಡಿದ್ರೆ ಭಯ ಆಗ್ತಿದ್ಯಾ? ನನಗ್ಯಾಕೆ ಭಯ? ತಪ್ಪು ಮಾಡ್ದವ್ರಿಗೆ ಭಯ ಇರಲ್ವಾ? ನಾನೇನ್ ತಪ್ಪು ಮಾಡಿದ್ದೀನಿ? ತಪ್ಪು ಮಾಡ್ದವ್ರು ಯಾರಾದ್ರೂ ಮಾಡಿದ್ವಿ ಅಂತ ಒಪ್ಕೋತಾರ ಹೇಳಿ? ಸುತ್ತಿ ಬಳಸಿ ಎಲ್ಲ ಮಾತಾಡ್ಬೇಡಿ. ಏನೇ ಇದ್ರೂ ಅದನ್ನ ಡೈರೆಕ್ಟ್ ಆಗಿ ಹೇಳಿ. ಡೈರೆಕ್ಟ್ ಆಗಿ ಮಾತಾಡೋದಕ್ಕೆ ನೀವು ನಮಗೆ ಹೇಳ್ತಿದ್ದೀರಾ? ಹಾಗೆ ಹೇಳೋದಕ್ಕೆ ನೀವ್ ಯಾವತ್ತಾದ್ರೂ ಹಾಗೆ ಮಾತಾಡಿದೀರಾ? ಇಂಡೈರೆಕ್ಟ್ ಆಗಿ ಮಾತಾಡೋದು ಮುಚ್ಚಿಡೋದೆಲ್ಲ ನನಗೆ ಗೊತ್ತಿಲ್ಲ. ನೀವು ನಮ್ಮ ಹತ್ರ ಏನ್ ಮುಚ್ಚಿರ್ತಿದ್ರೋ ನಮಗೂ ಗೊತ್ತು, ನಮ್ಗೆ ಗೊತ್ತು ಅಂತ ನಿಮ್ಗೂ ಗೊತ್ತು. ಏನ್ ಮಾತಾಡ್ತಾ ಇದ್ದೀರಾ? ನಿಜ. ಇಲ್ಲಿ ತನಕ ಈ ಕತೆಲ್ ಬಂದಿರೋ ಟ್ವಿಸ್ಟ್ ಎಲ್ಲ ನಮಗ್ ಗೊತ್ತು. ನೆನ್ನೆ ದೇವಸ್ಥಾನದಲ್ಲಿ ನಡೆದಿದ್ದು ಸೇರಿ ನಮ್ ವಂಶಕ್ಕೊಂದು ಶಾಪ ಇದೆ ಅಂತ
ಆ ಶಾಪಕ್ಕೆ ನಿಮ್ ಮಗಳು ಬಲಿ ಆಗೋದು ಇಷ್ಟ ಇಲ್ದೆ ನಿಮ್ ಮಗಳ ಹಾಗೆ ಇರೋ ಗಂಗಾನ ಆ ಪ್ಲೇಸ್ಗೆ ತಗೊಂಡ್ ಬಂದಿದ್ದು ಗೊತ್ತು. ನಿಮ್ ಮಗಳು ಸತ್ತು ಹೋಗಿಲ್ಲ ಅಂತ ನಿನ್ನೆ ಗುಡಿಲಿ ಜೈಗೆ ಭ್ರಮೆ ಆಗಿದ್ದಲ್ಲ ಅಂತ. ಜೈ ಪಕ್ಕ ಇದ್ದಿದ್ದು ನಿತ್ಯ ಅಂತ ನಮಗೂ ಗೊತ್ತು. ಬದುಕಿರೋ ನಿತ್ಯ ಸತ್ ಹೋಗಿದ್ದಾಳೆ ಅಂತ ನೀವು ನಾಟಕ ಆಡ್ತಿದ್ದೀರಾ ಅಂತ, ಗಂಗಾ ಶಾಪದಿಂದ ಸತ್ತೋದ್ಮೇಲೆ ಆ ಜಾಗಕ್ಕೆ ನಿತ್ಯನ್ ಕರ್ಕೊಂಡ್ ಬರ್ತೀರಾ ಅಂತಾನೂ ಗೊತ್ತು. ಇದು ನೀವು ಯಾವಾಗಿಂದನೂ ನಡೆಸಿರೋ ಪ್ಲಾನ್ ಅಂತಾನೂ ಗೊತ್ತು. ಎಲ್ಲ ಗೊತ್ತಿದ್ರು ಇನ್ನ ಮುಸ್ಕಲಿ ಗುದ್ದಾಟ ಯಾಕೆ? ನಿತ್ಯನ ಹೊರಗಡೆ ಬರಕ್ ಹೇಳಿ. ನಿತ್ಯ ಮನೇಲೇ ಇದ್ದಾಳೆ ಅಂತ ನಮಗ್ ಗೊತ್ತು. ಹೊರಗಡೆ ಎಷ್ಟೋ ಸಲ ನೋಡಿದೀವಿ. ಕರೀರಿ ನಿಮ್ ಮಗಳನ್ನ. ನೀವು ಕರಿತೀರಾ ಇಲ್ಲ ನಮ್ಮನ್ನೇ ಕರಿ ಅಂತೀರಾ? ನಿತ್ಯ, ಗಾಬರಿ ಆಗ್ಬೇಡಿ. ನಾವು ನಿತ್ಯ ಹತ್ರ ಮಾತಾಡೋದಕ್ ಬಂದಿದ್ದು, ನಿಮ್ ರಹಸ್ಯಗಳನ್ನ ಹೊರಗೆ ಹಾಕೋದಕ್ಕಲ್ಲ. ನನ್ನ ಹತ್ರ ಏನ್ ಮಾತು ನಿಮ್ಗೆ? ಕೋಪ ಮಾಡ್ಕೋಬೇಡಿ. ನಾವು ನಿನ್ ಒಳ್ಳೇದಕ್ಕೆ ಬಂದಿದ್ದು, ಶತ್ರು ಆಗಿ ಅಲ್ಲ. ನೀವು ನನ್ ವೆಲ್ ವಿಶರ್ಸಾ? ಅಂದ್ರೆ ಶತ್ರುವಿಗೆ ಶತ್ರು ನಮ್ ಮಿತ್ರನೇ ಅಲ್ವೇನಮ್ಮ? ಹಾಗನ್ಕೊಂಡ್ ಹೇಳಿದ್ದು. ಮಾಮ್, ನಿಂಗೆ ಆಫೀಸ್ ಟೈಮ್ ಆಗ್ತಾ ಇದೆ, ನೀನ್ ಹೋಗು. ನಿತ್ಯ, ಅದು ಇವರು. ಮಾಮ್, ಇವ್ರನ್ನ ನಾನ್ ಡೀಲ್ ಮಾಡ್ತೀನಿ. ಯು ಡೋಂಟ್ ವರಿ, ಹೋಗು. ಹೊರಡಿ ರೂಪ ಅವ್ರೆ, ನಾವು ನಿಮ್ ಸಹಾಯಕ್ಕೆ ಬಂದಿರೋದು. ಹೌದು, ನಮ್ಮ ನಂಬಿ. ನಾನ್ಯಾಕೆ ನಿಮ್ಮನ್ನ ನಂಬೇಕು? ನಿನಗ್ ಬೇರೆ ದಾರಿ ಇಲ್ಲ. ಎಕ್ಸ್ಕ್ಯೂಸ್ ಮೀ, ನೀವು ನನ್ ಮನೆಗ್ ಬಂದಿರೋದು. ಯಾರು ಯಾರ್ ಮನೆಗ್ ಬಂದ್ರು ಇಬ್ರು ಗುರಿನೂ ಒಂದೇ. ಏನು ಆ ಗುರಿ? ಗಂಗನ ಮೇಲ್ ಕಳಿಸೋದು. ನಮ್ಮಿಬ್ಬರಿಗೂ ಕಾಮನ್ ಶತ್ರು ಆಗಿರೋ ಗಂಗನ್ ಮೇಲೆ ಸೇಡ್ ತೀರಿಸ್ಕೊಳ್ಳೋದು. ಅವಳ ಮೇಲೆ ನಿಮ್ಗೇನ್ ದ್ವೇಷ? ಅವಳು ನಮಗ್ ಮನಃಶಾಂತಿ ಇಲ್ದಿರೋ ಹಾಗೆ ಮಾಡಿದ್ಲು. ನಮ್ಮ ಮಗಳನ್ನ ನಮ್ಮಿಂದ ದೂರ ಮಾಡಿದ್ಲು. ನಮ್ಮನೇಲೆ ನಮ್ಮನ್ನ ಕೆಲಸದವ್ರಾಗಿ ಮಾಡಿದ್ಲು. ಅವಳು ನಮ್ಮನೆ ಬಿಟ್ಟು ಹೋಗೋ ತನಕ ನಮಗ ಮನೆಯಲ್ಲಿ ಬೆಲೆ ಇರೋದಿಲ್ಲ. ಅವಳು ಹೋದ್ರೆ ನಾನ್ ಬರ್ತೀನಲ್ಲ. ನೀನ್ ಬಂದ್ರೆ ನಮ್ಗೆ ಯಾವ ಸಮಸ್ಯೆ ಇಲ್ಲಮ್ಮ. ಉಪಯೋಗ ಕೂಡ ಇಲ್ವಲ್ಲ. ಅಂಡ್ ನಿಮ್ ಮಗಳನ್ನ ಮನೆಗೆ ಸೊಸೆ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಅದು ಒಂದು ಕಾಲದಲ್ಲಿ ನಿತ್ಯ. ಆ ಮನೆಗ್ ಶಾಪ ಇದೆ ಅಂತ ಗೊತ್ತಾಗಿ ಆ ಪ್ರಯತ್ನನ ಬಿಟ್ಟಿದೀವಿ. ಜೈಗೂ ಕೂಡ ಸ್ವಪ್ನ ಅಂದ್ರೆ ಇಷ್ಟ ಇಲ್ಲ. ಅದಕ್ಕೆ ನಿಮಗ್ ಹೆಲ್ಪ್ ಮಾಡಕ್ ಬಂದ್ವಿ. ನೀವು ನನಗೇನ್ ಹೆಲ್ಪ್ ಮಾಡ್ತೀರಾ? ನಿಮ್ಗೆ ಜೈ ಬೇಕು ಅಂತ ನಮ್ಗೆ ಗೊತ್ತು. ನಮ್ ಜೊತೆ ನೀವು ಕೈ ಜೋಡಿಸಿದ್ರೆ ಗಂಗಾನ ಹೊರಗೆ ಕಳಿಸ್ತೀವಿ. ನಿನ್ನ ಜೈನ ಒಂದು ಮಾಡ್ತೀವಿ. ನಮ್ಗೆ ಸೇಡು ತೀರುತ್ತೆ, ನಿನ್ಗೆ ಜೈ ಕೂಡ ಸಿಗ್ತಾನೆ. ಇದಕ್ಕಿಂತ ಒಳ್ಳೆ ಸೆಟ್ಲ್ಮೆಂಟ್ ಇಲ್ಲ ನಿತ್ಯ. ನಮ್ ಜೊತೆ ಸೇರ್ಕೋ. ನಂಗೆ ನಿಮ್ಮನ್ನ ನಂಬೇಕು ಅನ್ನಿಸ್ತಾ ಇಲ್ಲ. ನಮ್ ಜೊತೆ ನೀನ್ ಸೇರ್ಕೊಂಡ್ರೆ ನಮ್ಗಿಂತ ನಿನ್ಗೆ ಹೆಚ್ಚು ಬೆನಿಫಿಟ್ ಇದೆ ನಿತ್ಯ.
ಗಂಗನ್ ಮೇಲೆ ಸೇಡ್ ತೀರ್ಸ್ಕೊಳ್ಳೋದು ಅದೊಂದೇ ನಮಗ್ ಸಿಗೋ ಪ್ರಯೋಜನ. ಶಾಪದಿಂದ ಗಂಗಾ ಹೇಗೂ ಸಾಯ್ತಾಳೆ. ಗಂಗಾ ಹೋದ್ಮೇಲೆ ಆ ಪ್ಲೇಸ್ಗೆ ನಮ್ ಸ್ವಪ್ನನ ಕರ್ಕೊಂಡ್ ಬರಬಹುದು. ಆದ್ರೆ ಜೈ ಒಪ್ಪಲ್ಲ. ನಮಗೂ ಕೂಡ ಆಸೆ ಹೋಗಿದೆ. ಇನ್ಯಾರೋ ಆ ಪ್ಲೇಸಿಗೆ ಬರೋ ಬದಲು ನಮಗ್ ಗೊತ್ತಿರೋಳೆ ನೀನೇ ಬಂದ್ರೆ ಚೆನ್ನಾಗಿರುತ್ತೆ ಅಂತ ನಮಗೂ ಆಸೆ ಇದೆ. ಬೇಡ ಅನ್ಬೇಡ ನಿತ್ಯ, ಇದು ಒಳ್ಳೆ ಡೀಲ್. ಹೌದಮ್ಮ, ನಾವು 3 ಜನ ಸೇರಿ ಆ ಗಂಗಾನ ಬೇಗ ಮುಗಿಸಬಹುದು. ಶಾಪ ಅಂತ ಹೇಳ್ಬಹುದು. ಆ ಪ್ಲೇಸ್ಗೆ ನೀನು ಫಾಸ್ಟ್ ಆಗಿ ಬರಬಹುದು. ಓಕೆ, ಥಿಂಕ್ ಮಾಡಿ ಹೇಳ್ತೀನಿ. ನೀವು ಹೊರಡಿ. ಜಾಸ್ತಿ ಯೋಚನೆ ಮಾಡ್ಬೇಡಮ್ಮ, ಬೇಗ ಡಿಸೈಡ್ ಮಾಡು. ನಾವು ಬರ್ತೀವಿ. ಚಂದ್ರಿಕಾ, ನಿತ್ಯ ನಮ್ಮನ್ನ ನಂಬ್ತಾಳೆ ಅಂತೀಯಾ? ನಮ್ ಜೊತೆ ಸೇರ್ಕೋತಾಳೆ ಅಂತೀಯಾ? ನಂಬೋಕೆ ಟೈಮ್ ಆಗಬಹುದೇನೋ. ನಂಬೋದಂತೂ ಪಕ್ಕ. ಯಾಕೆಂದ್ರೆ ಅವಳು ಕನ್ನಿಂಗ್. ಅವಳನ್ನ ಮೀರ್ಸೋ ಕನ್ನಿಂಗ್ ನಾವು. ಖಂಡಿತ ಒಪ್ಕೋತಾಳೆ. ಬನ್ನಿ. ನಾಣಿ ಅವ್ರೆ, ನೀವಿಲ್ಲೇ ಇರಿ. ನಾನು ಒಳಗಡೆ ಹೋಗಿ ಅಮ್ಮನ ಹತ್ರ ಮಾತಾಡ್ಕೊಂಡು ಬರ್ತೀನಿ. ಮೇಡಮ್, ಇನ್ನೊಂದ್ಸರಿ ಯೋಚನೆ ಮಾಡಿ. ಬದುಕಿದಾರೋ ಇಲ್ವೋ ಗೊತ್ತಿಲ್ಲದೆ ಇರೋ ನಿತ್ಯ ಮೇಡಮ್ಗಾಗಿ ನೀವು ನಿಮ್ಮ ಎತ್ತ ತಾಯಿ ಮೇಲೆ ಅನುಮಾನ ಪಡೋದು ಒಳ್ಳೇದಲ್ಲ ಅನ್ಸುತ್ತೆ. ಬೇರೆ ದಾರಿ ಇಲ್ಲ ನನಗೆ. ನಿತ್ಯ ಬದುಕಿದ್ದಾಳೋ ಇಲ್ವೋ ತಿಳ್ಕೊಳ್ಳೋಕ್ಕೆ ನಮ್ಮಮ್ಮಂಗೆ ನೋವು ಕೊಡಲೇಬೇಕಾಗಿದೆ. ನಿತ್ಯ ಯಾಕೆ ಬಂದಿದ್ದಾಳೆ? ಡೋರ್ ತಡ್ತಾ ಇದ್ರೆ ತೆಗಿಯೋಕೆ ಇಷ್ಟೊತ್ತು ಯಾಕೆ? ಒಳಗಡೆ ಏನ್ ಮಾಡ್ತಾ ಇದ್ದೆ? ನೀನ್ ಯಾಕಮ್ಮ ಬಂದಿದ್ದು? ಯಾಕೆ ಬರ್ಬಾರ್ದಾ? ಹಾಗಲ್ಲ, ಈ ಟೈಮಲ್ಲಿ ಬಂದಿದ್ಯಲ್ಲ ಅಂತ. ನಿನ್ನೆ ಗುಡಿಲೇನೋ ಎಕ್ಸ್ಟ್ರಾ ಮಾಡ್ತಾ ಇದ್ದೆ. ನಾನೇನಮ್ಮ ಮಾಡ್ದೆ? ಓವರ್ ಆಕ್ಟಿಂಗ್ ಮಾಡ್ಬೇಡ. ನನಗೆಲ್ಲ ಗೊತ್ತು. ಗೊತ್ತಿಲ್ದೆ ನಾನು ತಪ್ಪು ಮಾಡಿದ್ರೆ ನನ್ನ ಕ್ಷಮಿಸ್ಬಿಡಮ್ಮ. ಗೊತ್ತಿದ್ದು ಮಾಡಿದ್ರೋ ಗೊತ್ತಿಲ್ದೆ ಮಾಡಿದ್ಯೋ ತಪ್ಪು ತಪ್ಪೆ. ನಿನ್ನ ಕ್ಷಮಿಸೋದಿಲ್ಲ. ನಾನು ಮಾಡಿದ ತಪ್ಪೇನು ಅಂತ ಹೇಳಮ್ಮ. ನೀನು ನನ್ನ ಹತ್ರ ಮುಚ್ಚಿಟ್ಟೆ. ಏನ್ ಮುಚ್ಚಿಟ್ಟಿದ್ದೀನಮ್ಮ? ನನ್ನ ಡಬಲ್ ಕ್ರಾಸ್ ಮಾಡ್ತಾ ಇದ್ಯಾ? ನನಗೆ ಅರ್ಥ ಆಗ್ತಾ ಇಲ್ಲ. ಇದನ್ನೇ ಕಣೆ ನಾಟಕ ಅನ್ನೋದು. ನನಗಿದೆಲ್ಲ ಇಷ್ಟ ಆಗಲ್ಲ. ನನ್ನ ಹತ್ರ ನೀನೇನು ಮುಚ್ಚಿಡಕ್ಕಾಗಲ್ಲ ತುಳಸಿ. ನನಗೆ ಕೋಪ ಬಂದ್ರೆ ನಾನು ಏನ್ ಮಾಡ್ತೀನೋ ನಿನಗೆ ಚೆನ್ನಾಗಿ ಗೊತ್ತು. ಮರ್ಯಾದೆಯಿಂದ ನಿಜ ಒಪ್ಕೋ. ಬದುಕೋತೀಯ ಇಲ್ವಾ? ನಿನ್ ಕತೆ ಮುಗಿಸ್ತೀನಿ.